ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪುರೋಹಿತ್. ನನಗೆ ಬಹಳಷ್ಟು ಜನ ಕೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಅದರಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ನನಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಇದನ್ನು ಫಾಲೋ ಮಾಡ್ತಾ ಹೋಗಿ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ, ಮತ್ತೆ ವಿಡಿಯೋಸ್ ನೀವು ಅಪ್ಲೋಡ್ ಮಾಡ್ಬೋದು. ಮೊದಲಿಗೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ದೊಂದು ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ. ಜಿಮೇಲ್ ಅಕೌಂಟ್ ಪ್ರತಿಯೊಂದು ಅಪ್ಲಿಕೇಶನ್ ಅಂದ್ರೆ ಪ್ರತಿಯೊಂದು ಫೋನ್ಗಳಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮಗೆ ಜಿಮೇಲ್ ಅನ್ನೋದನ್ನ ಒಂದು ಆ್ಯಪ್ ಕೊಟ್ಟಿರ್ತಾರೆ. ಈ ಆ್ಯಪ್ ಅನ್ನ ನೀವು ಓಪನ್ ಮಾಡ್ಕೊಂಡು ಫಸ್ಟಿಗೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ನಿಮ್ದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಈ ರೀತಿ ಬರ್ತಾ ಇದೆ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಬಹಳ ಸುಲಭ. ಇಲ್ಲಿ ಬಂದು ಗೂಗಲ್ ಕ್ಲಿಕ್ ಮಾಡಿ ಇದು ಆಲ್ರೆಡಿ ಅಕೌಂಟ್ ಇರೋರಿಗೆ ಈ ರೀತಿ ಬರುತ್ತೆ. ಇಲ್ಲ ಅಂದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಡೈರೆಕ್ಟ್ ಆಗಿ ನಿಮಗೆ ಆಪ್ಷನ್ ತೋರಿಸುತ್ತೆ. ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಕೊಟ್ಟು ನಿಮ್ದು ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡ್ತಿದ್ದೀರಾ ಅದ್ರ ರಿಲೇಟೆಡ್ ಆಗಿರತಕ್ಕಂಥ ಇಮೇಲ್ ಐ ಡಿ ಇಟ್ಟರೆ ಒಳ್ಳೆಯದು. ನಾನೀಗ ಫಾರ್ ಎಕ್ಸಾಂಪಲ್ ಸುಮ್ಮನೆ LK ಎಂಟರ್ಟೈನ್ಮೆಂಟ್ ಅಂತ ಇಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಜೆಂಡರ್ ಹಾಕ್ಬಿಟ್ಟು ನೆಕ್ಸ್ಟ್ ಅನ್ನ ಕೊಡಿ. LK ಎಂಟರ್ಟೈನ್ಮೆಂಟ್ ಅಂದ್ರೆ ನಾನು ಅವರು ಒಂದು ಸಜೆಸ್ಟ್ ಮಾಡ್ತಾರೆ, ಅದ್ರೊಳಗೆ ನಿಮ್ಗೆ ಯಾವ್ದಾದ್ರು ಬೇಕಾ ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಇಲ್ಲಿ ಸೆಕೆಂಡ್ ಒನ್ ಇಲ್ಲಿದೆಯಲ್ಲ ಇದು ಮತ್ತೆ ಇದು ಅದು ಅವ್ರು ಸಜೆಸ್ಟ್ ಮಾಡೋದಂತಕ್ಕಂಥದ್ದು. ಇಲ್ಲ ಅಂದ್ರೆ ನಿಮಗೆ ಓನ್ ಬೇಕು ಅಂದ್ರೆ ಇಲ್ಲಿ ನೀವು ಹಾಕ್ಬಹುದು. ಅದು ಬರೋದಿಲ್ಲ, ಅದಕ್ಕೆ ಬೇರೆ ಯಾವ್ದಾದ್ರು ತಗೊಂಡಿದ್ರೆ ನಂಬರ್ ಹಾಕ್ತೀನಿ ನಾನು. ಎಸ್, ಇಲ್ಲಿ ನೀವು ಪಾಸ್ವರ್ಡ್ ಅನ್ನ ಕೇಳುತ್ತೆ, ನೀವು ಪಾಸ್ವರ್ಡ್ ಇಡಬೇಕಾಗುತ್ತೆ. ಇಲ್ಲಿಗೆ ನಿಮ್ಮ ಅರ್ಧ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಂಗೆ. ಇವಾಗ ನಿಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಈಗ ಇದ್ರ ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡೋದನ್ನ ತೋರಿಸ್ಕೊಡ್ತೀನಿ. LK ಎಂಟರ್ಟೈನ್ಮೆಂಟ್ ಆಗಿದೆ ನೋಡಿ. ಇವಾಗ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ನಿಮ್ದು ಬೇರೆ ಯಾವ್ದಾದ್ರು ಇಮೇಲ್ ಐ ಡಿನಿಂದ ಲಾಗಿನ್ ಆಗಿದ್ರೆ ಅವಾಗ ನೀವು ಮತ್ತೆ ವಾಪಸ್ ಇದಕ್ಕೆ ಹಾಕ್ಬೇಕಾಗುತ್ತೆ. ಒಂದು ಸೆಕೆಂಡ್, ಇದು ನನ್ನ ಚಾನಲ್. ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿರೋದ್ರಿಂದ LK ಮೀಡಿಯಾ ಅಂತ ಬರುತ್ತೆ. ಇಲ್ಲಿ LK ಎಂಟರ್ಟೈನ್ಮೆಂಟ್ ಬಂದಿದೆ ನೋಡಿ. ಈಗ ನಿಮ್ಮ ಯೂಟ್ಯೂಬ್ ಒಂದು ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ಕ್ರಿಯೇಟ್ ಎ ಚಾನಲ್ ಅಂತ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಕ್ರಿಯೇಟ್ ಎ ಚಾನಲ್ LK ಎಂಟರ್ಟೈನ್ಮೆಂಟ್ ಅಂತ ಏನಿದೆಯಲ್ಲ, ನೀವು ಅದೇ ರೀತಿ ಯಾವ್ದಾದ್ರು ಚಾನಲ್ ನಿಮ್ಮ ನೇಮ್ ಕೊಟ್ಟು ಫಸ್ಟ್ ಇಮೇಲ್ ಐ ಡಿ ಕ್ರಿಯೇಟ್ ಆದಮೇಲೆ ಇಲ್ಲಿ ನಿಮಗೆ ಈ ಥರ ತೋರಿಸುತ್ತೆ. ಯೂಟ್ಯೂಬ್ ಚಾನಲ್ಗೆ ಬಂದ ಮೇಲೆ ಕ್ರಿಯೇಟ್ ಎ ಚಾನಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಂಗೆ ಇದು ಹ್ಯಾಂಡಲ್ ನೇಮ್ ಬಂದ್ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ ಈಗ ಸರ್ಚ್ ಮಾಡ್ಬೇಕು ಅಂದ್ರೆ ಹ್ಯಾಂಡಲ್ ನೇಮ್ ಅಂತೀವಿ, @ ಹಾಕ್ಬಿಟ್ಟು ನೀವು ಏನಾದರೂ ಅಂದ್ರೆ ನೀವೇನಿಟ್ಟಿರ್ತೀರಾ ಅದನ್ನು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೇಮ್ಗೂ ಹ್ಯಾಂಡಲ್ ನೇಮ್ಗೂ ಏನು ಸಂಬಂಧ ಅಂತೇಳಿ. ನೇಮ್ ಅಂದ್ರೆ ನೀವು ಅವ್ರದ್ದು ಚಾನಲ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಇಲ್ಲ ಮೀಡಿಯಾ ಮಾಸ್ಟರ್ ಇಲ್ಲ ಗೋಲಿ ಸೋಡಾ ಈ ತರ ಚಾನಲ್ ನೇಮ್ ಏನಿದೆಯಲ್ಲ ಆ ಥರ ಚಾನಲ್ ನೇಮ್ ಅಂದ್ರೆ. ಹ್ಯಾಂಡಲ್ ನೇಮ್ ಅಂದ್ರೆ @ ಹಾಕ್ಬಿಟ್ಟು ನಂದು ಅಪ್ಪು ಲೋಹಿತ್ ಅಂತ ಇಟ್ಟಿದ್ದೀನಿ.
ಹ್ಯಾಂಡಲ್ ನೇಮು, ನನ್ನ ಚಾನಲ್ ನೇಮ್ ಫಸ್ಟಿಗೆ ಬರುತ್ತೆ ನೋಡಿ ನಾನು ಹಾಕ್ತಿದ್ದಂಗೆ. ಸರ್ಚ್ ನೇಮ್ ಬಂದ್ಬಿಟ್ಟು ನಮ್ಮ ಚಾನಲ್ ನೇಮನ್ನು ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿ ಚಾನಲ್ ನೇಮ್ ಸರ್ಚ್ ಮಾಡೋದು. ಇಲ್ಲಿ ಒಂದು ಕ್ರಿಯೇಟ್ ಎ ಚಾನಲ್. ಒಂದು ವೇಳೆ ಏನು ಡಿ ಪಿ ಇದು ಚೇಂಜ್ ಯುವರ್ ಫೋಟೋ ಟೇಕ್ ಅದು ಡಿ ಪಿ ಥರ, ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಇವಾಗ ನಿಮ್ಮ ಚಾನಲ್ ಒಂದು ಕ್ರಿಯೇಟ್ ಆಯ್ತು, ಬಂದಿದೆ ನೋಡಿ ವ್ಯೂ ಯುವರ್ ಚಾನಲ್. ಇಷ್ಟೇ ಚಾನಲ್, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಇಷ್ಟೇ. ಇದಾದ್ಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಮಾಡ್ಬೇಕಾಗುತ್ತೆ, ಆ ಸೆಟ್ಟಿಂಗ್ಸ್ ಅನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ನೀವು ಸೆಟ್ಟಿಂಗ್ಸ್ ಮಾಡೋಕಂದ್ರೆ ಗೂಗಲ್ ಕ್ರೋಮಿಗೆ ಹೋಗ್ಬೇಕು. ಸೆಟ್ಟಿಂಗ್ಸ್ ಮಾಡ್ಬೇಕಂದ್ರೆ ನೀವು ಇದನ್ನ ನಿಮ್ಮ ಫೋನಲ್ಲಿ ಇರ್ತಕ್ಕಂಥ ಕ್ರೋಮ್ ಆ್ಯಪನ್ನು ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಏನು ಮಾಡೋಕಂದ್ರೆ ಟೈಪ್ ಮಾಡ್ಬೇಕಾಗುತ್ತೆ studio.youtube.com ಅಂತ ಸರ್ಚ್ ಮಾಡಿ ಗೋ ಕೊಟ್ರೆ ಕಂಟಿನ್ಯೂ ಕೊಟ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಏನು 3 ಡಾಟ್ಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ನೋಡಿ ಕೆಳಗೆ. ಸೆಟ್ಟಿಂಗ್ಸ್ ಆಪ್ಷನ್ ಲೆಫ್ಟ್ ಸೈಡಲ್ಲಿ ಕೆಳಗೆ ಬರುತ್ತೆ, ಮೇಲೆ 3 ಡಾಟ್ಸ್ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಚಾನಲ್ ಅಂತ ಇದೆ ನೋಡಿ, ಜನರಲ್ ಅದು ಬಿಟ್ಬಿಡಿ, ಅದು ಬೇಡ. ಚಾನಲ್ ಅಂತ ಇದೆಯಲ್ಲ ಅದ್ರೊಳಗೆ ಬೇಸಿಕ್ ಇನ್ಫಾರ್ಮೇಶನ್ ಏನಿದೆಯಲ್ಲ ಅದನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಯುವರ್ ರೆಸಿಡೆನ್ಸಿ, ನಿಮ್ಮ ಕಂಟ್ರಿ ಬಂದು ನೀವು ಯಾವ ಕಂಟ್ರಿ ಒಳಗಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನೊಂದು ಇಂಡಿಯನ್, ಹಾಗಾಗಿ ಇಂಡಿಯಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೀವರ್ಡ್ಸ್ ಬಂದು ನೀವು ಯಾವ ರಿಲೇಟೆಡ್ ವಿಡಿಯೋಸ್ ಹಾಕ್ತಿದ್ದೀರಾ ಅದು ಆ ರೀತಿನ ಹಾಕ್ಬೇಕಾಗುತ್ತೆ. ನಾನು LK ಎಂಟರ್ಟೈನ್ಮೆಂಟ್ ಅಂತ ಹಾಕಿದೆ, ಅಂದರೆ ಎಂಟರ್ಟೈನ್ಮೆಂಟ್ ವಿಡಿಯೋಸು ಮತ್ತು ಈ ಥರ ಫನ್ನಿ ವಿಡಿಯೋಸು ಆ ಥರ ಚಾನಲ್ಸ್ ಆಗಿರೋದ್ರಿಂದ ಅದನ್ನ ಹಾಕ್ಬೋದು ನಾವು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್, ಈ ರೀತಿ ಟ್ಯಾಕ್ಸ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ವ್ಲಾಗ್ಸ್ ಅಂತ ಹಾಕಿರ್ತೀನಿ. ಈ ರೀತಿ ಟ್ಯಾಕ್ಸ್ ಅನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಸೇವ್ ಕೊಡ್ಬೇಕಾಗುತ್ತೆ. ಇವಾಗ ತಗೊಳುತ್ತೆ ನೋಡಿ ಅದು. ಅಗೇನ್ ಮತ್ತೆ ಸೆಟ್ಟಿಂಗ್ಸ್, ಚಾನಲ್ ತಗೊಂಡಿದೆ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಏನು ಬೇಡ, ಫೀಚರ್ ಎಲಿಜಿಬಿಲಿಟಿ ಇಲ್ಲಿ ಏನಿದೆಯಲ್ಲ ಇಂಟರ್ಮೀಡಿಯೇಟ್ ಫೀಚರ್ಸ್, ಇದನ್ನ ಎಲಿಜಿಬಲ್ ಮಾಡಿದ್ರೆ ನೀವು ಮೋರ್ ದೆನ್ 15 ಮಿನಿಟ್ಸ್ ವಿಡಿಯೋಸ್ ಹಾಕ್ಬೋದು ಮತ್ತು ಲೈವ್ ಸ್ಟ್ರೀಮಿಂಗು ಮಾಡಬಹುದಾಗುತ್ತೆ. ವೆರಿಫೈ, ಇದನ್ನ ನಿಮ್ಮ ಫೋನ್ ನಂಬರ್ ಮುಖಾಂತರ ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ಕೇಳುತ್ತೆ ಕಂಟ್ರಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಟೈಮ್ ಕೊಡಬೇಕಾಗುತ್ತೆ. ಅವಾಗ ಒಂದು OTP ಬರುತ್ತೆ, ಅದನ್ನ ನಾವು ಎಂಟ್ರಿ ಮಾಡಬೇಕು. 359 ಯುವರ್ ಫೋನ್ ನಂಬರ್ ವೆರಿಫೈಡ್ ಅಂತ ಬಂದಿದೆ. ಇವಾಗ ನೀವು ಬ್ಯಾಕ್ ಬಂದಲ್ಲಿ ಚೆಕ್ ಮಾಡಿದ್ರೆ ವೆರಿಫೈ ಆಗಿರುತ್ತೆ. ಎಲಿಜಿಬಲ್ ಅಂತ ಬಂದಿದೆ ನೋಡಿ, ಈ ರೀತಿ ಬರಬೇಕು. ಮೈನ್ ಆಗಿ ನಾನು ಹೇಳಿದ್ನಲ್ಲ ಸ್ಟ್ಯಾಂಡರ್ಡ್ ಫೀಚರ್ ಅದು ಆನ್ ಇರುತ್ತೆ. ಇದು ಇಂಟರ್ಮೀಡಿಯೇಟ್ ಫೀಚರ್ ಏನಿದೆಯಲ್ಲ ಇದನ್ನ ಆನ್ ಮಾಡಬೇಕಾಗುತ್ತೆ. ಅದು ಮೊಬೈಲ್ ನಂಬರ್ ವೆರಿಫಿಕೇಶನ್ ಮುಖಾಂತರ ಅದು ಮಾಡೋದ್ರಿಂದ ನೀವು ಮೋರ್ ದನ್ 15 ಮಿನಿಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಜೊತೆಗೆ ಲೈವ್ ಸ್ಟ್ರೀಮಿಂಗ್ ಕೂಡ ಬಿಡ್ಬೋದಾಗುತ್ತೆ. ಇವೆರಡು ಮೈನ್ ಆಗಿ ಸೆಟ್ಟಿಂಗ್ ಮಾಡಬೇಕು. ಈಗ ವಿಡಿಯೋ ಈಗ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ ಅಂತ ತೋರಿಸ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ,
ಇಲ್ಲಿ ನಿಮ್ದು ಚಾನಲ್ಗೆ ಬಂದಿರ್ತೀರ ನೀವು. ಇದು ನಿಮ್ದು ಚಾನಲ್. ಇಲ್ಲಿ ನಿಮ್ಮ ಡಿ ಪಿ ಪ್ರೊಫೈಲ್ ಏನಾದರೂ ಚೇಂಜ್ ಮಾಡೋದಿದ್ರೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಈ ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಬ್ಯಾನರ್ನ ಹಾಕೊಬೋದು, ಇಲ್ಲ ಫೋಟೋನ ಹಾಕ್ಬೋದು. ಮತ್ತು ಚಾನಲ್ ನಿಮ್ಮ ಡಿಸ್ಕ್ರಿಪ್ಷನ್ ಏನೇ ಇದ್ರು ನಿಮ್ಮ ಚಾನಲ್ ಬಗ್ಗೆ ಏನಾದ್ರೆ ಹಾಕೊಳ್ಬೋದಾಗುತ್ತೆ. ಪ್ರೈವೇಟ್ ಇಲ್ಲಿ ಕ್ರಿಯೇಟ್ ಇದೆಯಲ್ಲ, ಕ್ರಿಯೇಟ್ ಅನ್ನು ಕ್ಲಿಕ್ ಮಾಡಿ ಅಪ್ಲೋಡ್. ಇದು ಬಂದ್ಬಿಟ್ಟು ಕ್ರಿಯೇಟ್ ಶಾರ್ಟ್ ಅಂದರೆ ವಿತಿನ್ 1 minute 30 seconds 60 seconds ಏನಿರುತ್ತಲ್ಲ ಆ ವಿಡಿಯೋಸ್ ಬಂದ್ಬಿಟ್ಟು ಕ್ರಿಯೇಟ್ ಶಾರ್ಟ್ಸ್ ಒಳಗೆ ಹಾಕ್ತೀವಿ. ಅಪ್ಲೋಡ್ ವಿಡಿಯೋ ಇದೆಯಲ್ಲ, ಇದು ಮೋರ್ ದ್ಯಾನ್ 2 minute 3 minute ಮೋರ್ ದ್ಯಾನ್ ಇರೋದ್ರನ್ನ ವಿಡಿಯೋ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಯಾವ್ದಾದ್ರು ವಿಡಿಯೋಸ್ ಇದ್ರೆ ಈ ವಿಡಿಯೋಸ್ನ ನೀವು ಹಿಂಗೆ ಅಪ್ಲೋಡ್ ಮಾಡೋದು. ಸೆಲೆಕ್ಟ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟು ಅದು ವಿತಿನ್ ಸೆಕೆಂಡ್ಸ್ ಇರೋದ್ರಿಂದ ಶಾರ್ಟ್ಸಿಗೆ ಅದೇ ಅಪ್ಲೋಡ್ ಆಗುತ್ತೆ. ಮೋರ್ ದ್ಯಾನ್ ಮಿನಿಟ್ಸ್ ಇದ್ರೆ ಮಾತ್ರ ಅವು ವಿಡಿಯೋಗೆ ಅಪ್ಲೋಡ್ ಆಗುತ್ತೆ, ಇಲ್ಲಾಂದ್ರೆ ಶಾರ್ಟ್ಸಿಗೆ ಅಪ್ಲೋಡ್ ಆಗುತ್ತೆ. ಹಿಂಗೆ ಬಂದ್ಬಿಟ್ಟು ಅಪ್ಲೋಡ್ ಶಾರ್ಟ್ ಕೊಟ್ಟರೆ ಶಾರ್ಟ್ ಕಂಪ್ಲೀಟ್ ಆಯಿತು. ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಯೂಟ್ಯೂಬಿಂದ ಹೇಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಮತ್ತು ವಿಡಿಯೋಸ್ ಹೇಗೆ ಅಪ್ಲೋಡ್ ಮಾಡಿ ಹೇಗೆ ಎಡಿಟಿಂಗ್ ಮಾಡೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.